ಹಾಯ್ ಸ್ನೇಹಿತರೆ, ನಮಸ್ಕಾರ. ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದಂಥ ಒಂದು ಸಂಚಿಕೆಯನ್ನು ಮಾಡೋಣ ಅಂತ ವಿಡಿಯೋ ನೋಟ್ ಮಾಡ್ತಾಯಿದ್ದೀನಿ. ಮುಖ್ಯವಾಗಿ ನಾನೊಬ್ಬ ನಿರ್ದೇಶಕ ಆಗಿರೋದ್ರಿಂದ, ನಿರ್ಮಾಪಕ ಆಗಿರೋದ್ರಿಂದ ಒಂದು ಚಿತ್ರರಂಗದ ಒಂದು ಒಳ ಮತ್ತು ಹೊರಗಿನ ಒಂದಷ್ಟು ವಿಚಾರಗಳನ್ನು ನಿಮ್ಮ ಬಳಿ ಹಂಚಿಕೊಳ್ಳೋಣ ಅಂತ. ಏನಪ್ಪ ಅಂತಂದರೆ, ಪ್ರಸ್ತುತ ಕಾಲಘಟ್ಟದಲ್ಲಿ ಕನ್ನಡದ ಚಿತ್ರರಂಗದ ಪರಿಸ್ಥಿತಿ ಏನಾಗಿದೆ ಅಂತಂದರೆ, 1970 ಮತ್ತು 80, 90, 2000ನೇ ಇಸ್ವಿವರೆಗೂ ಕೂಡ ನಮ್ಮ ಕನ್ನಡದ ಚಿತ್ರರಂಗ ಒಂದು ಪ್ರಕಾಶಮಾನವಾದಂಥ ಒಂದು ಉಚ್ಛಾಯ ಸ್ಥಿತಿಯಲ್ಲಿತ್ತು ನಮ್ಮ ಕನ್ನಡ ಚಿತ್ರರಂಗ. ಯಾಕೆಂದರೆ ಆವತ್ತು ಒಂದಷ್ಟು ಮೇರು ನಟರುಗಳಿದ್ದರು, ಒಂದಷ್ಟು ಮೇರು ನಿರ್ದೇಶಕರುಗಳಿದ್ದರು, ಒಂದು ಉತ್ತಮ ಕಂಟೆಂಟ್ಗಳನ್ನ ಮಾಡ್ತಾಯಿದ್ರು, ಉತ್ತಮ ಚಿತ್ರಗಳನ್ನು ಅವತ್ತು ತೆರೆಗೆ ತರ್ತಾಯಿದ್ರು, ಉತ್ತಮ ಅಂದರೆ ಉಚ್ಛಾಯ ಸ್ಥಿತಿಯಲ್ಲಿದ್ದಂಥ ಕಾಲಘಟ್ಟ. ಆದರೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹೇಗಾಗಿದೆಯಪ್ಪ ಅಂತಕ್ಕಂಥದ್ದೇ ಮುಖ್ಯವಾದಂಥ ಪ್ರಶ್ನೆ. ಏನಪ್ಪ ಅಂತಂದರೆ, ಬೆಂಗಳೂರಂಥ ಒಂದು ಮಹಾನಗರದಲ್ಲಿ ನೀವು ನೋಡ್ಬೋದು, ಇವತ್ತೊಂದು ಬುಕ್ ಮೈ ಶೋ ಅಂತಕ್ಕಂಥ ಒಂದು ಆ್ಯಪ್ನ ಓಪನ್ ಮಾಡಿ ನೋಡಿದ್ರೆ ಕನ್ನಡ ಚಿತ್ರಗಳಿಗೆ ಎಷ್ಟು ಸ್ಕ್ರೀನ್ಗಳು ಸಿಗ್ತಾ ಇದೆ, ತಮಿಳು, ತೆಲುಗು, ಮಲಯಾಳಂ ಚಿತ್ರಗಳಿಗೆ ಮತ್ತು ಹಿಂದಿ ಚಿತ್ರಗಳಿಗೆ ಎಷ್ಟು ಸ್ಕ್ರೀನ್ಗಳು ಸಿಗ್ತಾ ಇದೆ ಮತ್ತು ಯಾವ ರೀತಿಯ ಜನ ಫಿಲ್ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಮೊನ್ನೆ ಒಂದು ಚಾವಾ ಅಂತ ಒಂದು ಸಿನಿಮಾಗೆ ಎಷ್ಟು ಸ್ಕ್ರೀನ್ಗಳು ಓಪನ್ ಆಗಿತ್ತು ಮತ್ತು ಆ ಸಿನಿಮಾಗಳಿಗೆ ಯಾವ ರೀತಿ ಕನ್ನಡಿಗರೇ ಮುಗಿಬಿದ್ದಂತು ಆ ಸಿನಿಮಾಗಳನ್ನ ನೋಡಿದ್ರು. ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಮಲಯಾಳಂ ಸಿನಿಮಾಗಳಾಗ್ಬೋದು, ಒಂದಷ್ಟು ತೆಲುಗು ಸಿನಿಮಾಗಳಾಗ್ಬೋದು, ತಮಿಳು ಸಿನಿಮಾಗಳಾಗ್ಬೋದು. ಆದರೆ ಕನ್ನಡ ಸಿನಿಮಾಗಳನ್ನು ನೋಡುಗರ ಸಂಖ್ಯೆ, ಅದರಲ್ಲಿ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರೇ ನೋಡುವಂಥ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿರ್ತಕ್ಕಂಥದ್ದು. ನೀವು ನಂಬಲಿಕ್ಕಿಲ್ಲ, ನಮ್ಮ ಭಾರತೀಯ ಚಿತ್ರರಂಗದ ಎಲ್ಲ ಭಾಷೆಯ ಚಿತ್ರರಂಗದ ನಿರ್ದೇಶಕರು ಮತ್ತು ನಟರು ಒಂದು ಕಾಲದಲ್ಲಿ, ಒಂದು ಹಂತದಲ್ಲಿ 70-80ರ ದಶಕದಲ್ಲಿ ಬೆಂಗಳೂರಿಗೆ ಬಂದು ಕನ್ನಡ ಚಿತ್ರಗಳನ್ನು, ಇಲ್ಲಿ ಯಾವ್ಯಾವ ಚಿತ್ರಗಳು ತೆರೆ ಕಾಣ್ತಾ ಇದ್ದಾವೆ, ಯಾವ ರೀತಿಯ ಕಥೆಗಳಿಲ್ಲಿ ಬರ್ತಾ ಇದ್ದಾವೆ, ಇಲ್ಲಿರ್ತಕ್ಕಂಥ ಒಂದಷ್ಟು ಕಂಟೆಂಟ್ಗಳನ್ನ ತಗೊಂಡು, ಚಿತ್ರಕಥೆಗಳನ್ನ ತಗೊಂಡು ಇತರೆ ಭಾಷೆಗೆ, ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳಾಗ್ಬೋದು, ಪುಟ್ಟಣ್ಣ ಅವರ ಸಿನಿಮಾಗಳಾಗ್ಬೋದು, ವಿಷ್ಣುವರ್ಧನ್ ಅವರ ಸಿನಿಮಾಗಳಾಗ್ಬೋದು, ಅಂಬರೀಷ್ ಅವ್ರ ಸಿನಿಮಾಗಳು, ಈ ಥರದ್ದು ಏನಂತೀವಿ, ಒಂದು ಉತ್ತಮ ಕಥೆಗಳುಳ್ಳಂಥ ಚಿತ್ರಕಥೆಗಳನ್ನು ಇತರ ಭಾಷೆಗೆ ಒಂದು ರಿಮೇಕ್ ಮಾಡುವಂಥದ್ದು, ಡಬ್ ಮಾಡುವಂಥದ್ದು, ಮತ್ತು ಅಲ್ಲಿರ್ತಕ್ಕಂಥ ಒಂದಷ್ಟು ಟೆಕ್ನಿಷಿಯನ್ಸ್ಗಳು, ನಿರ್ದೇಶಕರಾಗ್ಬೋದು ಮತ್ತು ಸಿನಿಮಾಗೆ ಸಂಬಂಧಪಟ್ಟಂಥ ಒಂದಷ್ಟು ವ್ಯಕ್ತಿಗಳು ಬೆಂಗಳೂರಲ್ಲಿ ಯಾವ ಸಿನಿಮಾಗಳು ತೆರೆ ಆಗುತ್ತೆ ಇಲ್ಲಿ ಬಂದು ಕರ್ನಾಟಕಕ್ಕೆ ಬಂದು ಸಿನಿಮಾ ನೋಡಿ ತಮ್ಮ ಭಾಷೆಯ ಒಂದು ರಿಮೇಕ್ ಮಾಡಿಕೊಂಡು ಅಥವಾ ಒಂದು ಸಿನಿಮಾ ತೆಗೆಯುವಂಥ ಪದ್ಧತಿ ಇತ್ತು. ಆದರೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಈಗ ಆಗೋದಕ್ಕೆ ಕಾರಣ ಏನು, ಯಾಕೆ ನಾವು ಈ ಅಂತ ತಲುಪಿದ್ವಿ, ಏನಾಗಿದೆ ಅಂತಕ್ಕಂಥದ್ದನ್ನು ನಮ್ಮಲ್ಲಿ ನಾವೇ ಒಂದು ಆತ್ಮವಿಮರ್ಶೆ, ಏನು ಪೋಸ್ಟ್ ಮಾರ್ಟಮ್ ಅಂತಾರಲ್ಲ ಆ ಥರ ಮಾಡ್ಕೋಬೇಕಾಗಿದೆ. ನೀವು ಒಪ್ಪುತ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಇವತ್ತು ಕನ್ನಡ ಚಿತ್ರಗಳನ್ನ ನೋಡುವಂತಹ ಆಡಿಯನ್ಸ್, ಥಿಯೇಟ್ರಿಗೆ ಬಂದು ನೋಡುವಂಥ ಆಡಿಯನ್ಸ್ ಸಂಖ್ಯೆ ಕೇವಲ, ನೀವು ನಂಬಲ್ಲ, ಕರೆಕ್ಟಾಗಿ 10 ಲಕ್ಷ ಜನಸಂಖ್ಯೆಯೂ ಕೂಡ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇಲ್ಲ ಅಂತಕ್ಕಂಥದ್ದು ಇತ್ತೀಚಿನ ವರದಿಗಳು ಬರ್ತಾಯಿದೆ. ಅಂದರೆ 10 ಲಕ್ಷ ಜನರು ಕೂಡ, ಅಂದರೆ ನಾವು 7 ಕೋಟಿ ಜನರಿದ್ದೀವಿ, ಸರಾಸರಿ ಅಂತ ಲೆಕ್ಕ ಹಾಕ್ಕೊಂಡ್ರೆ 10 ಲಕ್ಷ ಜನಗಳು ಕೂಡ ಕನ್ನಡ ಚಿತ್ರಗಳನ್ನ ನೋಡ್ತಾ ಇಲ್ಲ. ನಾನು ಸ್ಟಾರ್ಗಳು, ಒಂದಷ್ಟು ಅಭಿಮಾನಿ ವರ್ಗಗಳನ್ನು ಬಿಟ್ಟು ಹೇಳ್ತಾ ಇದ್ದೀನಿ, ಸರಾಸರಿ ಚಿತ್ರಗಳು ಓಪನಿಂಗ್ ಅಂತ ತಗೊಳ್ಳುತ್ತಲ್ಲ ಆ ಥರದ್ದು. ಯಾಕೆ ನಾವು ಅಂತ ತಲುಪಿ, ಆದರೆ ಇನ್ನಿತರ ಲ್ಯಾಂಗ್ವೇಜ್ ಭಾಷೆಗಳು ಬಂದಾಗ, ಅಥವಾ ಹಿಂದಿ, ಒಂದಷ್ಟು ತಮಿಳು, ಮರಾಠಿ, ಈ ಥರದೊಂದಷ್ಟು ಸಿನಿಮಾಗಳು ಬಂದಾಗ ಮುಗಿಬಿದ್ದು ನೋಡುವಂತಹ ನಮ್ಮ ಕನ್ನಡಿಗರು ಕನ್ನಡ ಸಿನಿಮಾಗಳು ಅಂದರೆ ಯಾಕೆ ಮೂಗು ಮುರಿತಾ ಇದ್ದಾರೆ ಅಂತಕ್ಕಂಥ ವಿಚಾರ ನಾವು ಅನಾಲಿಸಿಸ್ ಮಾಡಿದಾಗ ಅನಿಸಿದ್ದೇನಪ್ಪ ಅಂದರೆ, ಅದಕ್ಕೆ ನೀವು ಒಪ್ಪಿ ಬಿಡಿ, ನಾವುಗಳೇ ಕಾರಣ. ಅಂದರೆ ಚಿತ್ರರಂಗದ ಈಗಿರ್ತಕ್ಕಂಥ ದುಸ್ಥಿತಿಗೆ ಚಿತ್ರರಂಗದವರೇ ಕಾರಣ. ಏನಾಯಿತು ಅಂದರೆ, ಬೇಕೋ ಬೇಡವೋ ಡಬ್ಬಿಂಗನ್ನು ವಿರೋಧ ಮಾಡಿದ್ವಿ. ಅಂದರೆ ಇದರಿಂದ ಎಷ್ಟು ಎಫೆಕ್ಟ್ಗಳಾಯಿತು ಅಂತಂದರೆ, ತಮಿಳು, ತೆಲುಗು, ಮಲಯಾಳಂ ಇಂಡಸ್ಟ್ರಿ ಯಾಕೆ ಇದನ್ನು ಸ್ವಾಗತ ಮಾಡಿದ್ರಿಂದ ಹೆಂಗೆ ಬೆಳವಣಿಗೆ ಆಯಿತು, ಭಾಷೆ ಹೆಂಗೆ ಬೆಳೀತು, ಮತ್ತು ಕನ್ನಡ ಯಾಕೆ ಕುಂಠಿತ ಆಯಿತು ಅಂತ ಅಂದರೆ, ನೋಡಿ, ಒಂದು ತೆಲುಗು ಸಿನಿಮಾ ಅಥವಾ ತಮಿಳು ಸಿನಿಮಾ ಅಥವಾ ಮಲಯಾಳಂ ಸಿನಿಮಾ ಕನ್ನಡದಲ್ಲಿ ರಿಮ್ಯಾಕ್ ಮಾಡಿದಂಥ ಸಿನಿಮಾಗಳು ಬರೋದು ಓಕೆ, ಕನ್ನಡದಲ್ಲಿ ಬರ್ತಾಯಿತ್ತು. ಈಗ ರವಿಚಂದ್ರನ್ ಅವರು ಸಾಕಷ್ಟು ಸಿನಿಮಾಗಳನ್ನ ಕನ್ನಡಕ್ಕೆ ರಿಮ್ಯಾಕ್ ಮಾಡಿದ್ದಾರೆ, ಆದರೆ ಅದು ನೇರವಾಗಿ ಕನ್ನಡದಲ್ಲಿ ಪ್ರದರ್ಶನಕ್ಕೆ ಬರ್ತಾಯಿತ್ತು. ಆದರೆ ತೆಲುಗು ಭಾಷೆದು ತೆಲುಗಲ್ಲೇ ನೇರವಾಗಿ ಬರ್ತಾಯಿತ್ತು, ತಮಿಳಲ್ಲೇ ನೇರವಾಗಿ ಇಲ್ಲಿಗೆ ಬರ್ತಾಯಿತ್ತು ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ. ಈ ಥರ ಅದೇ ಲ್ಯಾಂಗ್ವೇಜ್ ಸಿನಿಮಾಗಳೇ ಡೈರೆಕ್ಟಾಗಿ ಇಲ್ಲಿ ಬರೋದ್ರಿಂದ ಏನಾಯಿತು ಅಂದರೆ, ನಾವು ಬೇರೆ ಭಾಷೆನ ಅಥವಾ ತೆಲುಗನ್ನ ಕಲ್ತ್ಕೊಂಡ್ವಿ ಬಿಟ್ಟರೆ ನಮ್ಮ ಕನ್ನಡನ ಇಲ್ಲಿರ್ತಕ್ಕಂಥ ತೆಲುಗು ಅಥವಾ ಬೇರೆ ಭಾಷೆಯವರಿಗೆ ನಾವು ಕಲಿಸ್ಕೊಡೋಕ್ಕಾಗಲಿಲ್ಲ. ಈಗ ಉದಾಹರಣೆ ಏನಾಗ್ತಿತ್ತು ಅಂದರೆ, ಒಂದು ತೆಲುಗು ಭಾಷೆಯ ಸಿನಿಮಾ ಕನ್ನಡದಲ್ಲಿ ಡಬ್ಬಿಂಗ್ ಆಗಿ ಬಂದಿದ್ದಿದ್ರೆ
ಇಲ್ಲಿರ್ತಕ್ಕಂಥ ಒಬ್ಬ ತೆಲುಗು ಆಡಿಯನ್ಸು ಅಥವಾ ತಮಿಳ್ ಆಡಿಯನ್ಸು ಅಥವಾ ಮಲಯಾಳಮಲ್ಲಿ ಇಲ್ಲಿ ಯಾರಿದ್ದಾರೋ ನಮ್ಮ ಕರ್ನಾಟಕದೊಳಗಡೆ ಅವರು ಆಟೋಮೆಟಿಕ್ಲಿ ಕನ್ನಡ ಕಲಿಯಲೇಬೇಕಾಗಂಥ ಪರಿಸ್ಥಿತಿ ಬರೋದು. ಯಾಕಂದರೆ ಅವರ ನೆಚ್ಚಿನ ಹೀರೋ ಸಿನಿಮಾ ಮಾಡಬೇಕು ಅಂದರೆ ಅವ್ನು ಕನ್ನಡದಲ್ಲಿ ಮಾತಾಡ್ತಿರ್ತಾನೆ, ಅವರು ಕನ್ನಡನೇ ಕಲಿಬೇಕಾಗಿರ್ತಿತ್ತು. ಆದರೆ ಈಗ ಮಾಡಿದ್ರಿಂದ ಏನಾಯಿತು ಅಂದರೆ ತನ್ನ ಭಾಷೆಯಲ್ಲೇ ತನಗೆ ತನ್ನ ಸಿನಿಮಾಗಳು ಸಿಗ್ತಾ ಇರೋದ್ರಿಂದ ಅವನು ಕನ್ನಡ ಕಲಿಯುವಂಥ ಗೋಜಿಗೆ ಹೋಗಲಿಲ್ಲ. ಹಿಂದಿಯವನು ಹಿಂದಿ ಸಿನಿಮಾದಲ್ಲಿ ಡೈರೆಕ್ಟಾಗಿ ನೋಡ್ತಾನೆ, ತೆಲುಗುನಲ್ಲೇ ನೋಡ್ತಾನೆ, ತೆಲುಗುನಲ್ಲೇ ನೋಡ್ತಾನೆ. ಆದರೆ ನಾವು ಆ ಹೀರೋಗಳು ಸಿನಿಮಾ ನೋಡಿ ನಾವು ತೆಲುಗು ಕಲ್ತ್ವಿ, ಕನ್ನಡ ಬಿಟ್ಟು ಮಲಯಾಳಂ ಕಲ್ತ್ವಿ, ಹಿಂದಿ ಕಲ್ತ್ವಿ. ಆದರೆ ನಮ್ಮಲ್ಲಿರ್ತಕ್ಕಂಥ ನಮ್ಮ ನೆಲ ಜಲ ಕನ್ನಡ ಸಿನಿಮಾಗಳನ್ನ ನೋಡುವಂಥ ಆಡಿಯನ್ಸ್ಗೆ ಅವರ ಭಾಷೆಯಲ್ಲೇ ನೇರವಾಗಿ ಸಿನಿಮಾ ಸಿಗ್ತಾ ಇದ್ದಿದ್ದರಿಂದ ಕನ್ನಡನ ಕಲಿಯುವಂಥ ಗೋಜಿಗೆ ಹೋಗಲಿಲ್ಲ. ಇದು ಒಂದು ಪಾಯಿಂಟು. ಎರಡನೇದೇನಪ್ಪ ಅಂದರೆ ಕನ್ನಡದ ಏನು ನಮ್ಮ ಬಾರ್ಡ್ರ್ ಇದೆ, ಕನ್ನಡದ ಒಂದು ಟೆರಿಟರಿ ಇದೆ, ಕನ್ನಡದ ಒಂದು ನಕ್ಷೆ ನಮ್ಮ ಭೂಭಾಗ ಇದೆಯೋ, ಒಳಗಡೆ ಬರ್ತಕ್ಕಂಥ ಪ್ರತಿಯೊಂದು ಸಿನಿಮಾನೂ ಕನ್ನಡಕ್ಕೆ ರಿಮ್ಯಾಕ್ ಆಗೇ ಬರಬೇಕು ಅಂತಕ್ಕಂಥ ಒಂದು ನಿಯಮ ತರಬೇಕು. ಆಗ ಇಲ್ಲಿರ್ತಕ್ಕಂಥ ಅನ್ಯ ಭಾಷಿಗರು ಕನ್ನಡವನ್ನು ಕಲಿತಾರೆ. ಇದನ್ನು ಮಾಡಬೇಕಾದಂತಹ ಒಂದು ಮುಂಚೂಣಿಯಲ್ಲಿರ್ತಕ್ಕಂಥ ಸರ್ಕಾರಗಳಾಗ್ಬೋದು ಅಥವಾ ಸಂಘ ಸಂಸ್ಥೆಗಳಾಗ್ಬೋದು, ಕನ್ನಡ ಸಂಘಟನೆಗಳಾಗ್ಬೋದು, ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತಿಗೂ ಕೂಡ ಏನು ಕಾಲ ಮಿಂಚಿಲ್ಲ, ಕನ್ನಡವನ್ನು ಕಲಿಸೋವಂಥ ಕೆಲಸ ಮಾಡಬೇಕು. ಆಮೇಲೆ ನಾವೇನು ಮಾಡ್ಕೊಂಡ್ವಿ ಅಂದರೆ ಇವ್ರನ್ನ 7 ವಾರ ನಮ್ಮ ಒಳಗಡೆ ಬರ್ತಾ ಏನೋ ಒಂದಷ್ಟು ರೂಲ್ಸ್ಗಳಾಯಿತು. 7 ವಾರ ತದನಂತರ ಕನ್ನಡದ ಒಳಗಡೆ ಬನ್ನಿ. ಮತ್ತು ಕಾಂಪಿಟೇಷನ್ ಇದಕ್ಕೇನಾಯಿತು ಅಂದರೆ ಕನ್ನಡ ರಿಮ್ಯಾಕ್ ಏನು ಆಗಲಿಲ್ಲ. ಅವಾಗ ಏನಾಯಿತು ಅಂದರೆ ಕನ್ನಡ ಕ್ವಾಲಿಟಿ ಕಡಿಮೆ ಆಯ್ತಾ ಬಂತು. ನಾನು ಮಾಡಿದ್ದೇ ಸಿನಿಮಾ, ನಾನು ಕೊಟ್ಟಿದ್ದೇ ಸ್ಟೋರಿ ಅನ್ನೋಂಥದ್ದು ಕಾಲಕ್ರಮೇಣ ಬರ್ತಾ ಏನಾಯಿತು, ಕನ್ನಡದ ಸಿನಿಮಾ ಮೇಲಿನ ಆಸಕ್ತಿ ಪ್ರೇಕ್ಷಕರಿಗೆ ನಿಜವಾಗ್ಲೂ ಕಡಿಮೆ ಆಗ್ತಾ ಬಂತು. ಯಾಕೆ ಅಂದರೆ ಇನ್ನಿತರ ಲ್ಯಾಂಗ್ವೇಜ್ ಸಿನಿಮಾಗಳು ಇವತ್ತು ನಮ್ಗೆ ಅಂಗೈಯಲ್ಲಿ ಫೋನ್ ಇದೆ. ಬೇರೆ ಸಿನಿಮಾಗಳಲ್ಲಿ ಕಾಂಪಿಟೇಷನ್ ನಾವು ಕನ್ನಡಿಗರೇ ಮಾಡಬೇಕಾಗಿದೆ. ಎಲ್ಲ ಭಾಷೆಯ ಸಿನಿಮಾಗಳು ನಮಗೆ ನೆಟ್ಫ್ಲಿಕ್ಸು ಇಂಥ ಒಂದು ಅಮೆಜಾನ್ ಪ್ರೈಮ್ಗಳಲ್ಲಂತ ಸಿಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಿಮಗೆ ಉತ್ತಮ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳು ಯಾವುದೇ ಭಾಷೆ ಆಗಲಿ ನೋಡ್ತೇನೆ ನೋಡೀಗ. ಆದರೆ ನಮ್ಮ ಕನ್ನಡದವರು ಯಾಕೆ ಕಾಂಪಿಟೇಷನ್ ಮಾಡದೇ ಇರೋದ್ರಿಂದ ನಮ್ಗೆ ಇವತ್ತು ಏನಾಗಿದೆ ಅಂದರೆ ಅವತ್ತಿಂದ ನಾವು ಕಾಂಪಿಟೇಷನ್, ಯಾಕೆಂದರೆ ಉದಾಹರಣೆ ತೆಲುಗು, ತಮಿಳು ಅಥವಾ ಇನ್ನಿತರ ಲ್ಯಾಂಗ್ವೇಜ್ ಸಿನಿಮಾಗಳು ಉದಾಹರಣೆ ಒಂದು 10 ಜನ ಮಕ್ಕಳು ಓಡ್ತಾ ಇರ್ತಾರೆ. ಒಂದು ತೆಲುಗು ಮಗು, ಒಂದು ತಮಿಳು ಮಗು, ಒಂದು ಕನ್ನಡದ ಮಗು, ಒಂದು ಮರಾಠಿ ಮಗು ಅಂತ ಇಟ್ಕೊಳ್ಳೋಣ. ಅವರುಗಳು ಒಂದು ರನ್ನಿಂಗ್ ರೇಸಿಗೆ ಬಿಟ್ಟಾಗ ಆ ರೇಸ್ಗಳ ಮಧ್ಯೆ ಒಂದು ಕಾಂಪಿಟೇಷನ್ ಮಧ್ಯೆ ನಮ್ಮ ಕನ್ನಡದ ಮಗು ಗೆದ್ದಿದ್ದರೆ, ಅದರ ಸತ್ವದಿಂದ ಗೆದ್ದಿದ್ದರೆ ಅದು ನಿಜವಾದ ಕಾಂಪಿಟೇಷನ್ನು. ಆಗ ಶಕ್ತಿಯುಳ್ಳಂಥ ಸಿನಿಮಾಗಳು ಬರ್ತಿದ್ವು. ಇವತ್ತು ನಾವು ಒಬ್ಬರೇ ಓಡಿದವನೇ ಒಬ್ಬ ನೋಡಿದ್ದೆ ನಾವು ಕೊಟ್ಟಿದ್ದೆ ನೋಡಿ ಅಂತಕ್ಕಂಥ ಕನ್ನಡಿಗರ ಪ್ರೇಕ್ಷಕರ ಮೇಲೆ ಏರಿದಂಥ ಪರಿಸ್ಥಿತಿಯಿಂದಾಗಿ ಇವತ್ತು ನಾವು ಇಷ್ಟೂ ಲ್ಯಾಂಗ್ವೇಜ್ ಸಿನಿಮಾಗಳಿಗೆ ಒಂದು ಕಾಂಪಿಟೇಟ್ ಮಾಡೋದ್ರಲ್ಲಿ ಎಲ್ಲೋ ಇಡುತ್ತಾ ಇದ್ದೀವಿ. ಇವತ್ತು ಎಚ್ಚೆತ್ಕೋಬೇಕು. ಇವತ್ತು ಉತ್ತಮ ನಿರ್ದೇಶಕರುಗಳಿದ್ದಾರೆ, ಉತ್ತಮ ನಿರ್ಮಾಪಕರುಗಳಿದ್ದಾರೆ, ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ಬರ್ತಾಯಿದೆ. ಆದರೆ ಜನರಿಗೆ ತಲುಪ್ತಾ ಇಲ್ಲ. ಯಾಕೆ ತಲುಪ್ತಾ ಇಲ್ಲ ಅಂದರೆ ನಮ್ಮ ಕನ್ನಡ ಸಿನಿಮಾ ಅಂದರೆ ಇಷ್ಟೇ ಅಂತ ಒಂದು ಚೌಕಟ್ಟನ್ನು ಹಾಕೊಳ್ಳುವಂಥ ಪರಿಸ್ಥಿತಿಗೆ ಕನ್ನಡ ಪ್ರೇಕ್ಷಕರ ಮೇಲೆ ಮಾಡಿದಂಥವ್ರು ನಾವೇ. ಸುಮಾರು 2000 ಈಚೆಗೆ ಬಂದಂಥ ಸಿನಿಮಾಗಳು ಉತ್ತಮ ಸತ್ವವುಳ್ಳಂಥ ಸಿನಿಮಾಗಳು ಬರಲೇ ಇಲ್ಲ. ಕೆಲವು ಬಂದವು. ನಮ್ಮ ಇವತ್ತಂಥ ನಟರುಗಳು ಇಲ್ಲ. ಇವತ್ತಿರ್ತಕ್ಕಂಥ ನಟರುಗಳು ಒಂದಷ್ಟು ಕಾರಣಾಂತರಗಳಿಂದ ವರ್ಷಕ್ಕೆ ಒಂದು ಸಿನಿಮಾನೂ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಆರೋಪ ಅಲ್ಲ, ಇದು ಇವತ್ತಿನ ಪರಿಸ್ಥಿತಿಗೆ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಯಾವುದೇ ಪಾತ್ರಗಳಲ್ಲಿ ನೋಡುವಂಥ ಒಂದು ಅವರ ಆಕಾರ ಮತ್ತು ಅವರ ಮೈಕಟ್ಟಿತ್ತು. ವಿಷ್ಣುವರ್ಧನ್ ಸರ್ ಇದ್ದರು, ಶಂಕರ್ನಾಗ್ ಸರಿಂದ ಹಿಡಿದು ಅಂಬರೀಷ್ ಅವ್ರಿಗೆ ಒಂದಷ್ಟು ನುರಿತ ಒಂದು ಚೆನ್ನಾಗಿದ್ದಂಥ ಅಂದರೆ ಎಲ್ಲ ಪಾತ್ರಕ್ಕೂ ಒಗ್ಗುವಂತಹ ಎಲ್ಲ ಆಡಿಯನ್ಸನ್ನು ಕರ್ಕೊಂಬರುವಂತಹ ಚಾರ್ಮ್ ಇದ್ದಂಥ ಕಲಾವಿದರುಗಳು ನಮ್ಮಲ್ಲಿದ್ದರು. ಈಗ ವಿಷ್ಣುವರ್ಧನ್ ಅಂದರೆ ನೀವು ಯಾವ ಸಬ್ಜೆಕ್ಟ್ ಬೇಕಾದ್ರೂ ಮಾಡ್ಬೋದಿತ್ತು. ಅವರಿಗೆ ಒಂದು ಥ್ರಿಲ್ಲಿಂಗ್ ಸಬ್ಜೆಕ್ಟ್ ಮಾಡ್ಬೋದಿತ್ತು, ಒಂದು ಕ್ರೈಮ್ ಸಬ್ಜೆಕ್ಟ್ ಮಾಡ್ಬೋದಿತ್ತು, ನಾಗವಲ್ಲಿ ಅಂತ ಒಂದು ಸಿನಿಮಾ ಮಾಡ್ಬೋದಿತ್ತು, ಅವ್ರನ್ನ ಇಟ್ಕೊಂಡು ಒಂದು ಸಾಹಸಮಯ ಚಿತ್ರ ಮಾಡ್ಬೋದಿತ್ತು, ಒಂದು ಕೌಟುಂಬಿಕ ಚಿತ್ರನೂ ಕೂಡ ಮಾಡ್ಬೋದಿತ್ತು. ಅಂದರೆ ಇವತ್ತಿನ ಇರ್ತಕ್ಕಂಥ ಹೀರೋಗಳಿಗೆ ಈ ರೀತಿ ಎಲ್ಲ ಜಾನರ್ಗೂ ಸೆಟ್ ಆಗುವಂತಹ ಹೀರೋಗಳು ಇರ್ತಕ್ಕಂಥದ್ದು ಕಡಿಮೆ. ನಾನು ಇರೋರು ಇದ್ದಾರೆ, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನಮ್ಮ ದರ್ಶನ್ ಸರ್ ಆಗ್ಬೋದು, ಅವ್ರಿಗೆ ಉತ್ತಮ ಮೈಕಟ್ಟಿದೆ, ಯಶ್ ಆಗ್ಬೋದು, ಅಥವಾ ನಮ್ಮ ಸುದೀಪ್ ಸರ್ ಆಗ್ಬೋದು, ಈ ಥರದ್ದು ಒಂದಷ್ಟು ಜನರು ಇದ್ದಾರೆ. ಆದರೆ ಅವರು ವರ್ಷಕ್ಕೆ ಸಿನಿಮಾ ಮಾಡ್ತಾ ಇದ್ದಾರೆ. ಅವರು ಅಟ್ಲೀಸ್ಟ್ ವರ್ಷಕ್ಕೆ 2 ಸಿನಿಮಾನಾದರೂ ಮಾಡಿದ್ರೆ ಕನ್ನಡ ಚಿತ್ರರಂಗ ಎಲ್ಲೋ ಹೋಗಿ ಮುಟ್ಟುತ್ತೆ. ಆದರೆ ಇವತ್ತೇನಾಗ್ತಿದೆ, ಹೊಸಬರು ಒಳ್ಳೊಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಕನ್ನಡದ ಪ್ರೇಕ್ಷಕ ಇವತ್ತು ಕನ್ನಡ ಸಿನಿಮಾಗಳಿಗೆ ಬರ್ತಾ ಇಲ್ಲ. ಯಾಕೆಂದರೆ ಆ ನಂಬಿಕೆ ಬರುವಂಥ ಕೆಲಸಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಮಾಡಬೇಕು. ಇವತ್ತು ಮಲಯಾಳಮಲ್ಲಿ ಏನು ಯಾವುದೋ ಒಂದು ಪೋರ್ನ್ ಇಂಡಸ್ಟ್ರಿ ಅಂತ ಕರಿತಾ ಇದ್ದಂಥ ಮಲಯಾಳಂ ಇಂಡಸ್ಟ್ರಿ ಇವತ್ತು ಹೆಂಗೆ ತೆರೆದುಕೊಂಡಿದೆಯೋ ಹಂಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಈ ಕತ್ತಲೆ ಜಗತ್ತಿಂದ ಹೊರಗೆ ಬರುವಂಥ ದಿನಗಳೇನು ಬೇರೆ ಇಲ್ಲ. ಆದರೆ ನಾವೊಂದಷ್ಟು ಸರಿ ಮಾಡುವಂಥ ಕೆಲಸಗಳಿಗೆ ನಾವು ಮುಂದಾಗಬೇಕು.